ಜಡೇಶ್ ಕುಮಾರ್ ಹಂಪಿ ನಿರ್ದೇಶನದ ದುನಿಯಾ ವಿಜಯ್ ಮತ್ತು ರಾಜ್ ಬಿ ಶೆಟ್ಟಿ ನಟನೆಯ ಲ್ಯಾಂಡ್ಲಾರ್ಡ್ ಸಿನಿಮಾ ಜನವರಿ 23, 2026ರಂದು ಬಿಡುಗಡೆಯಾಗಿದ್ದು, ವಿಮರ್ಶಕರಿಂದ ಮತ್ತು ಪ್ರೇಕ್ಷಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಪಡೆಯುತ್ತಿದೆ. ಈ ಸಿನಿಮಾದ ಸಣ್ಣ ವಿಮರ್ಶೆ ಇಲ್ಲಿದೆ. ಕಥೆಯ ಸಾರಾಂಶ. ಸಿನಿಮಾದ ಕಥೆ 1980ರ ದಶಕದ ಗ್ರಾಮೀಣ ಕರ್ನಾಟಕದ ಕೋಲಾರ ಭಾಗದ ಹಿನ್ನೆಲೆಯಲ್ಲಿ ನಡೆಯುತ್ತದೆ. ಜಮೀನ್ದಾರಿ ಪದ್ಧತಿ, ಭೂಮಿಗಾಗಿ ನಡೆಯುವ ಹೋರಾಟ ಮತ್ತು ತುಳಿತಕ್ಕೊಳಗಾದವರ ಧ್ವನಿಯೇ ಈ ಚಿತ್ರದ ಜೀವಾಳ. ನಾಯಕ ರಾಚಯ್ಯ ಒಬ್ಬ ಸಾಮಾನ್ಯ ಕಾರ್ಮಿಕ, ತನ್ನ ಸ್ವಂತ ಭೂಮಿಯ ಕನಸು ಕಾಣುವವನು. ಆದರೆ ಊರಿನ ಕ್ರೂರ ಜಮೀನ್ದಾರ ಸಣ್ಣ ಧಣಿ ರಾಜ್ ಬಿ ಶೆಟ್ಟಿ ಇಡೀ ಊರನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರುತ್ತಾನೆ. ಇವರಿಬ್ಬರ ನಡುವಿನ ಸೈದ್ಧಾಂತಿಕ ಮತ್ತು ದೈಹಿಕ ಹೋರಾಟವೇ ಸಿನಿಮಾದ ಮುಖ್ಯ ಕಥಾವಸ್ತು. ಸಿನಿಮಾದ ಪ್ಲಸ್ ಪಾಯಿಂಟ್ಸ್. ಧನಾತ್ಮಕ ಅಂಶಗಳು. ನಟನೆ. ದುನಿಯಾ ವಿಜಯ್ ಅವರು ಒಬ್ಬ ಸಾಮಾನ್ಯ ಮನುಷ್ಯನ ಪಾತ್ರದಲ್ಲಿ ಬಹಳ ನೈಸರ್ಗಿಕವಾಗಿ ನಟಿಸಿದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿಯವರು ವಿಲನ್ನಾಗಿ ಮೈನಡುಗಿಸುವಂತೆ ನಟಿಸಿದ್ದು, ಅವರ ಸ್ತಬ್ಧವಾದ ಕ್ರೌರ್ಯ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿದೆ. ಸಾಮಾಜಿಕ ಸಂದೇಶ. ಸಂವಿಧಾನ, ಶಿಕ್ಷಣ ಮತ್ತು ಭೂಮಿಯ ಹಕ್ಕಿನ ಬಗ್ಗೆ ಸಿನಿಮಾ ಗಂಭೀರವಾಗಿ ಮಾತನಾಡುತ್ತದೆ. ಇದು ಕೇವಲ ಆಕ್ಷನ್ ಸಿನಿಮಾ ಆಗಿರದೆ ಒಂದು ಅರ್ಥಗರ್ಭಿತ ಕಥೆಯನ್ನು ಹೊಂದಿದೆ. ತಾಂತ್ರಿಕ ಗುಣಮಟ್ಟ. ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ, ಬಿಜಿಎಂ ಚಿತ್ರಕ್ಕೆ ದೊಡ್ಡ ಶಕ್ತಿ ತುಂಬಿದೆ. ಸ್ವಾಮಿ ಜೆ ಗೌಡ ಅವರ ಛಾಯಾಗ್ರಹಣ ಹಳ್ಳಿಯ ಪರಿಸರವನ್ನು ಸುಂದರವಾಗಿ ತೋರಿಸಿದೆ. ಪೋಷಕ ಪಾತ್ರಗಳು. ರಚಿತಾರಾಮ್, ಉಮಾಶ್ರೀ ಮತ್ತು ಅಚ್ಯುತ್ ಕುಮಾರ್ ಅವರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ವಿಶೇಷವಾಗಿ ವಿಜಯ್ ಅವರ ಮಗಳು ರಿತವ್ಯಾ ಈ ಚಿತ್ರದ ಮೂಲಕ ಭರವಸೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಮೈನಸ್ ಪಾಯಿಂಟ್ಸ್. ಋಣಾತ್ಮಕ ಅಂಶಗಳು. ನಿಧಾನಗತಿಯ ವೇಗ. ಮೊದಲಾರ್ಧದಲ್ಲಿ ಕಥೆ ನಿಧಾನವಾಗಿ ಸಾಗುತ್ತದೆ. ಕೆಲವೊಮ್ಮೆ ಮೆಲೋಡ್ರಾಮಾ ಅಂದ್ರೆ ಅತಿಯಾದ ಭಾವುಕತೆ ಪ್ರೇಕ್ಷಕರಿಗೆ ಸ್ವಲ್ಪ ಹೆಚ್ಚು ಅನಿಸಬಹುದು. ಊಹಿಸಬಹುದಾದ ಕ್ಲೈಮ್ಯಾಕ್ಸ್. ಕಥೆಯ ಅಂತ್ಯ ಹೇಗಿರುತ್ತದೆ ಎಂಬುದನ್ನು ಪ್ರೇಕ್ಷಕರು ಮೊದಲೇ ಊಹಿಸಬಹುದು. ಅಂದರೆ ಚಿತ್ರಕಥೆಯಲ್ಲಿ ಕೆಲವು ಕಡೆ ಹೊಸತನದ ಕೊರತೆ ಕಾಡುತ್ತದೆ. ಅಂತಿಮ ತೀರ್ಪು. ನೀವು ಸಾಮಾಜಿಕ ಕಳಕಳಿಯಿರುವ ಹಳ್ಳಿಯ ಸೊಗಡಿನ ಮಾಸ್ ಮತ್ತು ಎಮೋಷನಲ್ ಸಿನಿಮಾಗಳನ್ನು ಇಷ್ಟಪಡುವವರಾದರೆ ಲ್ಯಾಂಡ್ಲಾರ್ಡ್ ಖಂಡಿತ ಒಂದು ಬಾರಿ ನೋಡಲೇಬೇಕಾದ ಸಿನಿಮಾ. ಕಾಟೇರ ಚಿತ್ರದ ನಂತರ ಆ ಮಾದರಿಯ ಮತ್ತೊಂದು ಗಟ್ಟಿಯಾದ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಬಂದಂತಿದೆ. ಆದರೂ ಅದ್ಭುತ ನಟನೆಯಲ್ಲಿ ಎಲ್ಲರೂ ಸೈ ಎನಿಸಿಕೊಂಡಿದ್ದಾರೆ. ಇಂತಹ ಸಿನಿಮಾಗಳು ಸಮಾಜದ ಬದಲಾವಣೆಗೆ ಶ್ರಮಿಸುತ್ತವೆ. ಉತ್ತಮವಾದ ನಿರೂಪಣೆ ಹಾಗೂ ಇಂತಹ ಸಿನಿಮಾ ಮಾಡಲು ನಿರ್ಮಾಪಕರು, ನಿರ್ದೇಶಕರು, ತಾರಾಬಳಗದ ಧೈರ್ಯ ಮೆಚ್ಚುವಂತಹದ್ದು. ಎಲ್ಲರ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಎಂದು ಹೇಳಬಹುದು.